ಈ ಪರಿಸರನ ಹೆಂಗ್ ಉಳಿಸ್ಬೇಕು, ಏನ್ ಮಾಡ್ಬೇಕು ಅನ್ನೋದು ಗೈಡ್‌ಲೈನ್‌ನ ಮಾಡಿದ್ರು. ತುಂಬಾ ಚೆನ್ನಾಗ್ ಮಾಡಿದ್ರು. ಅರಳಿ ಮರ, ಆಲದ ಮರ ಥರ ನಮ್ಮ ಪರಿಸರ ಸ್ನೇಹಿತರಷ್ಟು ಬೆಳೀಲಿ. ನಮ್ಮ ನಟರಾಜ್ ಅವರು ಮತ್ತು ಅವ್ರ ಕುಟುಂಬ ವರ್ಗ, ಅವ್ರ ಸ್ನೇಹಿತರೆಲ್ಲ ಬೆಳೀಲಿ ಅಂತ ನಮ್ಮ ಟ್ರಸ್ಟ್ ವತಿಯಿಂದ ತುಂಬಾ ಸಮಾಜಮುಖಿ ಕಾರ್ಯಗಳನ್ನ ಮಾಡ್ತೀವಿ. ಈ ಸೈನಿಕರ ಅಧ್ಯಕ್ಷ ಕುಮಾರಸ್ವಾಮಿ ಬಿಕೆ ಅಂತ. ನಾನು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಅದಲ್ದಿರ 108 ಅವಾರ್ಡ್ಗಳನ್ನು ಪಡೆದಂಥ ಏಕೈಕ ವ್ಯಕ್ತಿ. ನನಗೆ ಬಿ.ಪಿ. ನಟರಾಜ್ ಅವರು ತುಂಬ ಯಾವುದೇ ಒಂದು ಫಂಕ್ಷನ್ ಮಾಡಿದಾಗ ನಮ್ಮನ್ನು ಬರಮಾಡ್ಕೊತಾರೆ. ಸೈನಿಕರು ಅವ್ರು ಬೇಕು ಅಂತ ಒಂದು ಸ್ವಾಭಿಮಾನ ಅವರಲ್ಲಿ ಇದೆ. ಅಂಥ ಸ್ನೇಹ ಜೀವಿ ಅವರು. ಇವತ್ತು ಪರಿಸರ ಟ್ರಸ್ಟ್ ವತಿಯಿಂದ ಈ ಪರಿಸರನ ಹೆಂಗ್ ಉಳಿಸ್ಬೇಕು, ಏನ್ ಮಾಡ್ಬೇಕು ಅನ್ನೋದು ಒಂದು ಗೈಡ್‌ಲೈನ್‌ನ ಮಾಡಿದ್ರು. ತುಂಬಾ ಚೆನ್ನಾಗ್ ಮಾಡಿದ್ರು. ಇದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಸರ್ ಇರೋದು ಒಂದು ಭೂಮಿ. ಆ ಒಂದು ಭೂಮಿನ ಉಳಿಸ್ಕೊಳಕ್ಕೆ ನಮ್ಮ ಕೈಲಾದ ಸಹಾಯ ಎಲ್ಲ ಮಾಡಬೇಕು. ಡೆಸ್ಟ್ರಾಯ್ ಮಾಡೋರು ಮಾಡ್ತಾ ಇರ್ತಾರೆ. ಸೈನಿಕರು ಎಲ್ಲೋದ್ರೂ ಗಿಡ ಮರಗಳು, ಪರಿಸರವನ್ನ ಸೃಷ್ಟಿ ಮಾಡೋದು ಈ ಥರದ್ದು ಕೆಲಸಗಳು ಮಾಡ್ತಾ ಇರ್ತೀವಿ. ಅದನ್ನ ನಾನು ನಟರಾಜ್ ಅವರಲ್ಲಿ ಕಂಡೆ. ಇವ್ರ ಜೊತೆಯೊಳಗೆ ನಾವು ಕೈ ಜೋಡಿಸಿ ನಮ್ಮ ಸೈನಿಕರನ್ನ ಸೇರಿಸ್ಬೇಕು. ಅದಲ್ದಿರ ನಮ್ಮ ಶಿವಮ್ ಅಂತ ಒಬ್ರು ಬಂದಿದ್ದಾರೆ. ಬನ್ನಿ. ಇವರು ಈಗ SLRCC ಅಂತ ಒಂದು ಸಂಘಟನೆ ಕಟ್ಟಿ ಈ ಭೂಮಿನ ಉಳ್ಸಕ್ಕೆ ಏನೇನು ಕೆಲಸ ಮಾಡಬೇಕು ಅಂತ ಕೆರೆ ಕಟ್ಟೆಗಳಲ್ಲಿ ಹೋಗಿ ಬುಡ್ಡೆ ಸೊಪ್ಪುಗಳೆಲ್ಲ ತೆಗೆದು ಹೊರಗಡೆ ಹಾಕಿ ಅದನ್ನ ಕಲ್ಮಶ ಇರೋದನ್ನೆಲ್ಲ ನಿಷ್ಕಲ್ಮಶ ಮಾಡೋಕ್ಕೆ ನಾವು ಇದು ಕೆಲಸಗಳು ಮಾಡ್ತಾ ಇರ್ತೀವಿ. ನಮ್ಮ ಹೆಸರು ಶಿವರಾಜ್ ಅಂತ. ನಾವು ರಾಷ್ಟ್ರೀಯ ಮಂಡಳಿ ಸದಸ್ಯರು ಅಯ್ಯಪ್ಪ ಬ್ರಿಡ್ಜ್ ನವದೆಹಲಿ. ಇವತ್ತು ನಮ್ಮ ಸ್ನೇಹಿತ ನಟರಾಜ್ ಅವರು ಈ ಪರಿಸರ ಸ್ನೇಹಿ ಟ್ರಸ್ಟ್ ಸ್ಥಾಪನೆ ಮಾಡಿಕೊಂಡು ಇವತ್ತು ಹಲವಾರು ಜನ, ಸಾವಿರಾರು ಜನಕ್ಕೆ ಒಂದು ರೀತಿ ಒಂದು ಸಮಾಜ ಸೇವಕನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ನಮ್ಮ ದೇಶದ ಎರಡು ಕಣ್ಣು ಅಂದರೆ ರೈತ ಮತ್ತು ಈ ಸ್ನೇಹಿತ, ನಮ್ಮ ಸೈನಿಕರು. ಈ ಸೈನಿಕರನ್ನು ಇವತ್ತು ಸೇರಿಸ್ಕೊಂಡು ಪರಿಸರ ಇದ್ರ ಬಗ್ಗೆ ಒಂದು ಜಾಗೃತಿ ಮೂಡಿಸಿ ಈ ಕಾರ್ಯಕ್ರಮ ಮಾಡಿ ಹಲವಾರು ಜನರಿಗೆ ಒಂದು ಗುರುತಿಸಿ ಅವರಿಗೆ ಸನ್ಮಾನ ಮತ್ತು ಬಿರುದುಗಳನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಅರಳಿ ಮರ, ಆಲದ ಮರ ಥರ ನಮ್ಮ ಪರಿಸರ ಸ್ನೇಹಿ ಟ್ರಸ್ಟ್ ಬೆಳೀಲಿ. ನಮ್ಮ ನಟರಾಜ್ ಅವರು ಮತ್ತು ಅವ್ರ ಕುಟುಂಬ ವರ್ಗ, ಅವ್ರ ಸ್ನೇಹಿತರು ಎಲ್ಲ ಬೆಳೀಲಿ ಅಂತ ಆಶಿಸ್ತೀನಿ. ಅವ್ರಿಗೂ ಶುಭ ಕೋರ್ತೀನಿ. ಮೊದಲನೇ ವರ್ಷದ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ, ತಾವು ಅದ್ದೂರಿಯಾಗಿ ಎಲ್ಲರೂ ಬೆಂಬಲ ಕೊಟ್ಟಿದ್ದಾರೆ. ಅವ್ರ ಬಗ್ಗೆ ತಾವೆಲ್ಲ ಏನಂತೀರಿ ಸರ್, ಇವತ್ತು ಏನು ಪ್ರಥಮ ವರ್ಷದ ವಾರ್ಷಿಕೋತ್ಸವ ಮಾಡ್ತಾ ಇದೀವಿ, ಪರಿಸರ ದಿನಾಚರಣೆ. ಪರಿಸರ ಅಂದ್ರೆ ಬರೀ ಪರಿಸರ ಅಂದ್ರೆ ಗಿಡ ಮರಗಳು ನೆಡೋದು, ಬರೀ ಗಿಡ ಮರಗಳ ಒಂದೇ ಅಲ್ಲ. ನೆಲ, ನೀರು, ಗಾಳಿ ಮತ್ತೆ ಪ್ರಾಣಿ ಪಕ್ಷಿಗಳು, ನಮ್ಮ ಸುತ್ತ ಏನಿದೆ ವಾತಾವರಣ ಅದೆಲ್ಲನೂ ಪರಿಸರನೇ ಇರುತ್ತೆ. ಆ ಪರಿಸರನ ನಾವು ಯಾವತ್ತಿದ್ರೂ ಶುದ್ಧವಾಗಿ ಇಟ್ಕೊಳ್ಬೇಕು ಅನ್ನೋದೇ ನಮ್ಮ ಒಂದು ಅನುಕೂಲತೆ. ನಮ್ಮ ಟ್ರಸ್ಟ್ ವತಿಯಿಂದ ತುಂಬಾ ಸಮಾಜಮುಖಿ ಕಾರ್ಯಗಳನ್ನ ಮಾಡ್ತಾ ಇದೀವಿ ಸರ್. ಬರೀ ಪರಿಸರಕ್ಕೆ ಒತ್ತು ಕೊಡೋದು ಅಂತಲ್ಲ. ಪರಿಸರ ಅಂದ್ರೆ ಗಿಡಗಳು ಹಾಕ್ತಾರೆ, ಮನೆಗೆ ಹೋಗ್ತಾರೆ. ನಾವು ಗಿಡಗಳು ಹಾಕಿ ಮನೆಗೆ ಹೋಗುವಂತ ಕಾರ್ಯಗಳು ಮಾಡೋದಲ್ಲ. ಗಿಡಗಳ ಹಾಕಿ ಅದನ್ನ ಬೆಳೆಸಿ ಮರ ಆಗಿ ಪೋಷಿಸ್ಬೇಕು. ಅದಕ್ಕೆ ಈ ಬೆಂಗಳೂರು ಅಂತ ನಗರದಲ್ಲಿ ಎಲ್ಲೂ ಜಾಗ ಇಲ್ಲ ಪೋಷಿಸಕ್ಕೆ. ಇದರಿಂದ ಏನ್ ಮಾಡ್ತಾ ಇದೀವಿ ಅಂದ್ರೆ ನಾವು ಸಸ್ಯಗಳನ್ನು ಕೊಡ್ತಾ ಇದೀವಿ. ಅಂದ್ರೆ ಆ ಗಿಡಮೂಲಿಕೆಗಳ ಸಸ್ಯಗಳನ್ನ, ತುಳಸಿ, ಆಲೋವೆರಾ ಮತ್ತೆ ಇದು ಕೆಲವೊಂದು ಒಳ್ಳೆ ಇರೋ ಸಸ್ಯಗಳು, ಗಿಡಮೂಲಿಕೆ ಸಸ್ಯಗಳನ್ನ ಕೊಡ್ತಾ ಇದೀವಿ.